ಹಾಯ್ ಹಲೋ ಫ್ರೆಂಡ್ಸ್, ಲಾಸ್ಟ್ ಶರ್ಟ್ದು ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ ನೋಡಿ. ಎರಡೂ ಪಟ್ಟಿನ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ನಾವೇನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದು ನೋಡಿ ರಾಂಗ್ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡು ನೋಡಿ ಈ ರೀತಿ ರಾಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು ಕ್ಯಾನ್ವಾಸ್ ಇರೋದನ್ನು ನಾವು ಈ ರೀತಿ ಮೇಲ್ಗಡೆಗೆ ಪ್ಲೇಸ್ ಮಾಡಿಕೊಂಡು ಈ ರೀತಿ ಕ್ಯಾನ್ವಾಸ್ ಪಕ್ಕದಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಅರ್ಥ ಆಗಲಿಲ್ಲ ಇನ್ನೂ ಒಂದು ಸಲ ಹೇಳ್ತೀನಿ. ನಾವು ಒಂದು ಸ್ಟ್ರಿಪ್ಪನ್ನು ಫೋಲ್ಡ್ ಮಾಡಿರ್ತೀವಲ್ಲ ಅದು ನಮಗೆ ರಾಂಗ್ ಸೈಡಲ್ಲಿ ಇಟ್ಕೋಬೇಕು. ಹಾಗೆ ಕ್ಯಾನ್ವಾಸ್ ಏನಿರುತ್ತೆ ಅದು ರೈಟ್ ಸೈಡಲ್ಲಿ ಈ ರೀತಿ ಅದರ ಮೇಲೆ ಇಟ್ಕೊಂಡು ಈ ರೀತಿ ನಾವು ಕ್ಯಾನ್ವಾಸ್ ಪಕ್ಕದಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಒಂದು 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಗೆ ಆ ಖರ್ಚು ಅನ್ನೋದು ಏನಿದೆಯೋ ಅದನ್ನು ನಾವು ಈ ರೀತಿ ಒಂದು ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನಾವು ನೋಡಿ ಒಂದು ಸೈಡ್ ನಾವು ಆಲ್ರೆಡಿ ಫೋಲ್ಡ್ ಮಾಡಿದ್ವಿ. ಈಗ ಇನ್ನೊಂದು ಸೈಡು ನಾವು ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಬೆಲ್ಟ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 2 ಯೂಸಸ್ ಆಗುತ್ತೆ. ಒಂದು ನಾಡಾನು ಇದರಲ್ಲಿ ವೇರ್ ಮಾಡ್ಕೋಬೋದು, ಹಾಗೆ ಹುಕ್ಸನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು. ಒಂದೇ ಬೆಲ್ಟಲ್ಲಿ ನಾವು ಎರಡನ್ನೂ ಕೂಡ ನಾವು ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಡ್ಬೋದು. ನೋಡಿ ಈಗ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ತುಂಬ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಆದಷ್ಟು ಈ ಸ್ಟಿಚ್ ಅನ್ನೋದು ಎಡ್ಜಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಕೊನೆಯವರೆಗೂ ನಾವು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ನಮಗೆ ನೋಡಿ ಒಂದು ಪಟ್ಟಿ ಅನ್ನೋದು ನಮಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಕ್ಯಾನ್ವಾಸ್ ಪಟ್ಟಿ ನಾವು ಆಲ್ರೆಡಿ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದು ಪಟ್ಟಿ ಅನ್ನೋದು ನಮಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಕ್ಲಾತನ್ನು ಇಟ್ಕೋಬೇಕು. ಈಗ ನಾವೇನು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದು ಆ ಕ್ಲಾತನ್ನು ಈಗ ನಾನು ಸ್ಕರ್ಟ್ಗೆ ಲೈನಿಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವೇನು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವೋ ಅದೇ ಮಾರ್ಜಿನ್ನು ಕೊನೆಯವರೆಗೂ ಬರೋ ಥರ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ನಾವು ಕ್ಯಾನ್ವಾಸ್ ಪೇಸ್ಟ್ ಮಾಡಿರೋ ಪಟ್ಟಿ ಅನ್ನೋದು ನಮಗೆ ರೈಟ್ ಸೈಡ್ ಬರೋ ಥರ ನಾವು ಇಲ್ಲಿ ನೋಡಿ ಈ ರೀತಿ ಕ್ಯಾನ್ವಾಸನ್ನು ಓಪನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ನೋಡಿ ನೋಡಿ ಈ ಥರ ಎಕ್ಸಸ್ ಇರೋ ದಾರಗಳನ್ನೆಲ್ಲ ಕಟ್ ಮಾಡ್ಕೊಂಡು ನೋಡಿ ಈಗ ಕ್ಯಾನ್ವಾಸ್ ಇರೋವಂಥ ಪಟ್ಟಿ ನಮಗೆ ನೋಡಿ ರೈಟ್ ಸೈಡ್ ಬರೋ ಥರ ನಾವು ಸ್ಟಿಚ್ ಮಾಡ್ಕೋಬೇಕು. ರಾಂಗ್ ಸೈಡ್ ಬಂದು ನಮಗೆ ಪ್ಲೈನ್ ಕ್ಲಾತ್ ಇರುತ್ತೆ. ರೈಟ್ ಸೈಡ್ ಬಂದು ನಮಗೆ ನಾವೇನು ಈ ಕ್ಯಾನ್ವಾಸ್ ಪಟ್ಟಿನ ಸ್ಟಿಚ್ ಮಾಡಿರ್ತೀರೋ ಆ ಕ್ಲಾತ್ ಇರುತ್ತೆ. ಆಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ನಾವೇನು 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿತ್ತು ಆ ಮಾರ್ಜಿನ್ನು ಕೂಡ ನಮಗೆ ಈ ರೀತಿ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.